ನವೀನ್ ಎಲ್ಲೋ ಹೊರಗಡೆ ಹೋಗಿದ್ದಾನೆ ಎಂದರು ವಾಸುದೇವಯ್ಯ. ಹೋಗ್ಲಿ ಬಿಡಿ, ನನಗೆ ಹೋಗ್ಬಂದು ರೂಢಿ ಇದೆ. ಆಟೋ ಹಿಡಿದು ಹೊರಟೇ ಬಿಟ್ಟಳು. 4 ಗಂಟೆಗಳ ಪ್ರಯಾಣ. ಅವಳು ಸಂಜೆ ತಲುಪುವ ವೇಳೆಗೆ ಮೂರ್ತಿ ಬಂದಿದ್ದ. ಅವನ ಕಣ್ಣಲ್ಲಿ ನೀರೇ ಇತ್ತು. ಎತ್ತಿ 2 ಸುತ್ತು ಹಾಕಿಸಿ ಮುದ್ದಾಡಿಬಿಟ್ಟ. ಬೆಳಿಗ್ಗೆ ಅಡುಗೆ ಮಾಡಿದ್ರ ಕೇಳಿದಳು. ತುಂಬ ಸೋಮಾರಿತನ. ಹಾಲು ಕಾಯಿಸಿ ಕುಡಿಯೋದೇ ಕಷ್ಟ. ಆರಾಮಾಗಿ ಹೋಟೆಲಿಗೆ ಹೋಗೋಣ, ಆಮೇಲೆ ನಿಂಗೆ ಒಂದಿಷ್ಟು ಸಹಾಯ ಮಾಡ್ತೀನಿ. ಮಡದಿಯ ಮೃದು ಕೆನ್ನೆಯನ್ನು ಮೃದುವಾಗಿ ಕಚ್ಚಿ ನೋಯಿಸಿದ. ಇಬ್ಬರು ಆರಾಮಾಗಿ ಹೋಟೆಲಿಗೆ ಹೋಗಿ ಬಂದರು. ಇಡೀ ರಾತ್ರಿ ಅವಳ ಮೈನ ಕಣಕಣದ ಅಂದ ಸವಿದ. ಅಪರೂಪವಾದ ರಾತ್ರಿ ಆಯಿತು ಅವರ ಪಾಲಿಗೆ. ಬೆಳಿಗ್ಗೆ ಹಲ್ಲು ಬ್ರಷ್ ಮಾಡುತ್ತಿದ್ದಾಗ ಮೂರ್ತಿ ಫೋನ್ ಇದೆ, ಪಕ್ಕದ ಮನೆಯವರು ಕರೆದೊಯ್ದರು. ಹಿಂದಕ್ಕೆ ಬಂದವನು ಅಪ್ಪನ ಫೋನ್. ತುಂಬ ಖುಷಿಯಾದರು. ನೀನೇ ಒಮ್ಮೆ ಗುಡ್ ನ್ಯೂಸ್ ತಿಳಿಸಿಬಿಡು. ಅವರಿಗೆ ಸೊಸೆಯ ಮೇಲೆ ತುಂಬ ಭರವಸೆ ಎಂದು ಕೆನ್ನೆ ಸವರಿ ಸ್ನಾನಕ್ಕೆ ಹೋದ. ಪೂರ್ತಿ ಕತ್ತಲು ಆವರಿಸಿದಂತಾಯಿತು. ಸುಮ್ಮನೆ ಒಂದು ಕಡೆ ಕೂತು ಬಿಟ್ಟಳು. ಮೂರ್ತಿಯನ್ನು ಒಲಿಸಿಕೊಂಡಳು. ಅವನ ತಟಸ್ಥ ಧೋರಣೆಯಿಂದ ಅಲ್ಪ ಸ್ವಲ್ಪ ಬದಲಾವಣೆ ಬರಬಹುದೆಂಬ ಆಸೆ. ಅದು ಸಣ್ಣ ಕ್ಯಾಂಡಲ್ ಆಗಿ ಇಡೀ ಕತ್ತಲೆಯನ್ನು ದೂರ ಮಾಡುವ ಪ್ರಯತ್ನ ಮಾಡುತ್ತಿತ್ತು. ಟವೆಲ್ ಸುತ್ತಿಕೊಂಡು ಬಂದ ಮೂರ್ತಿ ಸಣ್ಣನೆಯ ದನಿಯಲ್ಲಿ ಹಾಡುತ್ತಾ ಮಡದಿಯನ್ನು ಅಪ್ಪಿಕೊಂಡು, ಯಾಕೆ ಕೂತೆ, ಏನಾದರೂ ವಿಶೇಷನ ಛೇಡಿಸಿದ. ಏನಿಲ್ಲ, ಎದ್ದು ಹೋಗಿ ಅಡಿಗೆ ಮುಗಿಸಿದಳು. ಮೂರ್ತಿ ಊಟ ಮುಗಿಸುವವರೆಗೂ ಮಾತು ಬೇಡವೆನಿಸಿತು. ಸ್ಕೂಟರ್ ಹೊರಗೆ ನಿಲ್ಲಿಸಿ ಬಂದವನು, ನಮ್ಮ ಫೋನ್ ಬರೋವರೆಗೂ ಪ್ರಾಬ್ಲಮ್, STD ಬೂತ್ನಲ್ಲಿ ಫೋನ್ ಮಾಡಬಹುದು ನಡಿ ಎಂದ. ಮೂರ್ತಿಯ ಕೈ ಹಿಡಿದು ಕೂಡಿಸಿ, ನವೀನ್ಗೆ ಸುತಾರಾಮ್ ಪೂಜಾನ ವಿವಾಹವಾಗುವ ಇಷ್ಟವಿಲ್ಲ. ಬಲವಂತ ವಿವಾಹ ಯಾರಿಗೂ ಸುಖ ತರೋಲ್ಲ ಎಂದ ಕೂಡಲೇ ಅವನ ಮುಖ ಕೆಂಪಾಯಿತು. ಕಣ್ಣುಗಳಲ್ಲಿ ಕಿಡಿಗಳು ಇಣುಕಿತು. ನಿನ್ನ ಫಿಲಾಸಫಿ ನಂಗೆ ಬೇಡ. ಎಸ್ ನೋ ಅಷ್ಟೇ ಬೇಕಾಗಿರೋದು. ಅವನು ತೆಪ್ಪಗೆ ನನ್ನ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟದಿದ್ದರೆ ಪರಿಣಾಮ ನೆಟ್ಟಗಾಗೋಲ್ಲ. ಅವನ ಬಗ್ಗೆ ನನಗೆಂದೂ ಸದಭಿಪ್ರಾಯವಿಲ್ಲ. ದನಿ ಏರಿಸಿದ. ವಿರೋಧಾಭಾಸಗಳ ಮಾತುಗಳು ಬೇಡ. ಸದಭಿಪ್ರಾಯವಿಲ್ಲದ ವ್ಯಕ್ತಿಗೆ ನಿಮ್ಮ ತಂಗಿನ ಕೊಡೋ ಪ್ರಯತ್ನ ಯಾಕೆ, ಸವಾಲೆಸೆದಳು. ಅವನಿಗೆ ಮತ್ತಷ್ಟು ಉರಿದು ಹೋಯಿತು. ಅವನು ತಂದೆಗೆ ಬಹಳ ಹೆದರುತ್ತಿದ್ದ. ತನಗೆ ಜೀವನದಲ್ಲಿ ಮೊದಲ ಸಲ ವಹಿಸಿದ ಒಂದು ಪುಟ್ಟ ಕೆಲಸ ಮಾಡಲಾಗದಕ್ಕೆ ಅವನಿಗೆ ನಾಚಿಕೆ ಎನಿಸಿತು. ಇಲ್ಲಿ ಸೋಲು ಒಪ್ಪಿಕೊಳ್ಳಲಾರ. ನನಗೆ ಪಾಠ ಮಾಡೋಕೆ ಇಷ್ಟವಿಲ್ಲ. ಅವನು ಒಪ್ಪಿಕೊಂಡ ಇಲ್ವಾ ಕೇಳಿದ. ಇಲ್ಲವೆಂದು ತಲೆಯಾಡಿಸಿದಳು. ಗೋ ಟು ಹೆಲ್. ಇಲ್ಲಿಗೆ ಎಲ್ಲ ಸಂಬಂಧಗಳು ಮುಗ್ದು ಹೋಗುತ್ತೆ. ಆರಾಮಾಗಿ ತವರಿಗೆ ಹೋಗ್ಬಿಡು. ಒಂದೇ ಮಾತಿನಲ್ಲಿ ಹೇಳಿದಾಗ ಶಿಲೆಯಾದಳು. ಒಳಗೆ ಹೋದವನು ಬೀಗದ ಕೈ ಹಿಡಿದು ಬಂದವನು 10 ನಿಮಿಷದಲ್ಲಿ ಹೊರಟು ಬಿಡಬೇಕು. ಇಲ್ಲದಿದ್ದರೆ ನಾನೇ ಹೊರಗೆ ಹಾಕಿ ಬಾಗ್ಲು ಹಾಕೊಂಡು ಹೋಗ್ತೀನಿ. ಅಷ್ಟಕ್ಕೆ ಅವಕಾಶ ಕೊಡಬೇಡ. ರಾತ್ರಿಯೆಲ್ಲ 100 ಪ್ರೇಮದ ಮಾತುಗಳನ್ನಾಡಿದ ವ್ಯಕ್ತಿ ಇಷ್ಟು ಬೇಗ ಬದಲಾಗಿದ್ದ. ಕಣ್ತುಂಬಿ ಬಂದರೂ ತುಟಿ ಕಚ್ಚಿ ಸೂಟ್ಕೇಸ್ಗೆ ಬಟ್ಟೆ ಬರೆಗಳನ್ನು ತುಂಬಿಕೊಂಡು 7 ನಿಮಿಷಗಳಲ್ಲಿಯೇ ಮನೆಯಿಂದ ಹೊರಗೆ ಅಡಿಯಿಟ್ಟಳು. ಅವಳತ್ತ ತಿರುಗಿ ಕೂಡ ನೋಡದ ಮೂರ್ತಿ ಬೀಗ ಹಾಕಿ ಕೀ ಬಂಚ್ನ ಜೇಬಿನಲ್ಲಿ ಹಾಕಿಕೊಂಡು ಆರಾಮಾಗಿ ಸ್ಕೂಟರ್ ಹತ್ತಿದ. 2 ನಿಮಿಷದಲ್ಲಿ ಕಣ್ಮರೆಯಾಯಿತು. ಪ್ರೇಮ ಪ್ರೀತಿ ಎಂದರೇನು ಮೊದಲ ಸಲ ಪ್ರಶ್ನಿಸಿಕೊಂಡಳು. ಚಿನ್ನ ರನ್ನ ಎಂದು ಉಸಿರಿದ ಗಂಡನ ಜೀವನದಲ್ಲಿ ತಾನು ಏನು, ಉಂಡು ಎಸೆದ ಬಾಳೆಯ ಎಲೆ. ಎಷ್ಟು ಹೆಣ್ಣುಗಳು ಬಯಕೆಯನ್ನೇ ಭ್ರಮೆಯೆಂದು ತಿಳಿದು ಬದುಕಿದ್ದಾರೇನೋ. ಆಟೋ ಹತ್ತುವ ಬದಲು ಸಿಟಿ ಬಸ್ಸು ಹತ್ತಿದ್ದಕ್ಕೆ ಕಾರಣ ಇತ್ತು. ಗಂಡ ಪಶ್ಚಾತ್ತಾಪ ಪಟ್ಟು ಹುಡುಕಿಕೊಂಡು ಬಸ್ ಸ್ಟ್ಯಾಂಡಿಗೆ ಬರಬಹುದೆಂಬ ಆಸೆ. ರೆಡಿಯಾಗಿದ್ದ ಬಸ್ಸು ಬಿಟ್ಟು 1-2 ಗಂಟೆಗಳು ಕಾದು ನಂತರ ಬಸ್ಸು ಹತ್ತಿದಾಗ ಒಂದು ಪರಿಚ್ಛೇದಕ್ಕೆ ತೆರೆ ಬಿದ್ದಂತಾಯಿತು. ಮುಂದೇನು? ಬಹುಶಃ ಯುಗಂಧರ್ ಮನೆಯವರು ಪಟ್ಟು ಬದಲಾಯಿಸಲಾರರೆನಿಸಿದಾಗ ಅವಳೆದೆಯ ಮೇಲೆ ದೊಡ್ಡ ಬಂಡೆ ಬಿದ್ದಂಥ ಭಾರ. ಬಹುಶಃ ಅದರ ಪರಿಜ್ಞಾನ ಕೃಷ್ಣಮೂರ್ತಿಗೆ ಇರಲಿಲ್ಲ. ಮಗಳು ಹಿಂದಿರುಗಿದ್ದು ನೋಡಿ ವಾಸುದೇವಯ್ಯ ಹೌಹಾರಿದರು. ಮುಂದೇನು? ಎದುರು ಮನೆಯಲ್ಲಿ ಈಗಾಗಲೇ ಮದುವೆ ಏರ್ಪಾಟುಗಳು ಶುರುವಾಗಿತ್ತು. ಬೆಳಿಗ್ಗೆ ಹೋಗಿ ಛತ್ರಕ್ಕೆ ಅಡ್ವಾನ್ಸ್ ಕೊಟ್ಟು ಬಂದ ಸುದ್ದಿ ನೀರದ ತಂದೆ ಬಂದು ತಿಳಿಸಿ ಹೋಗಿದ್ದರು. ಏನು ವಿಷಯ? ಗಾಬರಿಯಿಂದ ಮೇಲಿದ್ದರು. ಸೂಟ್ಕೇಸ್ ರೂಮಿನಲ್ಲಿ ಇಟ್ಟು ಬಂದ ಚಾರುಲತಾ ತಗ್ಗಿದ ದನಿಯಲ್ಲಿ, ಅಂಥದ್ದೇನಿಲ್ಲ, ಅವರೇ ನಾಳಿದ್ದರಲ್ಲಿ ಬರ್ತಾ ಇದ್ದರಷ್ಟೇ. ಟವಲ್ ಹಿಡಿದು ಬಾತ್ರೂಮ್ಗೆ ಹೋದವಳು ಗೋಡೆಗೊರಗಿ ಬಿಕ್ಕಳಿಸಿದಳು. ಒಂದಿಷ್ಟು ಸಮಾಧಾನ ಸಿಗಬಹುದೇ ವಿನಃ ಅವಳು ಪರಿಹಾರ ಸೂಚಿಸದೆಂದುಕೊಂಡಾಗ ಮುಖ ತೊಳೆದು ಹೊರಗೆ ಬಂದಳು. ತೀರಾ ಸೋತವರಂತೆ ಕೂತಿದ್ದರು ವಾಸುದೇವಯ್ಯ. ನೀನು ನಿಜ ಹೇಳೋದು ಒಳ್ಳೆಯದು. ಮಗನ ಮೂಲಕ ತಮ್ಮ ಹಠ ಸಾಧಿಸ್ತಾ ಇದ್ದಾರೆ ಬೀಗರು. ಇದು ಯಾವ ನ್ಯಾಯ? 10 ಜನನ ಕರ್ಕೊಂಡು ಹೋಗಿ ಕೇಳ್ತೀನಿ. ಆವೇಗದಿಂದ ಬಡಬಡಿಸಿದರು. ದಯವಿಟ್ಟು ಬೇಡಿ, ಮತ್ತಷ್ಟು ಹದಗೆಡುತ್ತೆ. ರೂಮಿಗೆ ಹೋದಳು. ಅವಳ ಪ್ರಕಾರ ನವೀನ್ ನಾದಿನಿಯನ್ನು ಮದುವೆಯಾಗುವ ಸಾಧ್ಯತೆ ಇರಲಿಲ್ಲ. ಅವರುಗಳು ಕೂಡ ಅದೇ ಹಠದಲ್ಲಿ ನಿಂತಿದ್ದರು. ಇಲ್ಲಿ ಬಲಿಪಶು ಅವಳು. ಹಿಂದಿನ ರಾತ್ರಿಯವರೆಗೂ ಅವಳೊಂದು ರೀತಿಯ ಭ್ರಮೆಯಲ್ಲಿದ್ದಳು. ಮೂರ್ತಿ ಬೆಳಿಗ್ಗೆ ಜ್ಞಾನೋದಯಕ್ಕೆ ಕಾರಣವಾಗಿದ್ದ. ಒಂಟಿಯಾಗಿ ಹೊರಟವಳನ್ನು ಕನಿಷ್ಠ ಹಿಂದಿರುಗಿ ನೋಡುವ ಕರುಣೆಯನ್ನು ತೋರಿಸಿರಲಿಲ್ಲ. ರಾತ್ರಿ ನವೀನ್ ಬರುವ ಮುನ್ನ ಅವಳಿಗೆ ಫೋನ್ ಬಂತು. ಚಾರು ತಾನೆ, ಸ್ವಲ್ಪ ಕೇಳು. ನೀನು ಹಠ ಮಾಡಿಯಾದರೂ ನವೀನ್ನ ಒಪ್ಸು. ಇಲ್ಲದಿದ್ದರೆ ನಿನ್ನ ಬದುಕು ನರಕ ಸದೃಶವಾಗುತ್ತೆ. ಎಂದು ನೀನು ಮೂರ್ತಿ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ ನಿನ್ನ ಫೋನ್ಗಾಗಿ ಕಾಯ್ತಾ ಇರ್ತೀನಿ. ಅವಳ ಪ್ರತಿಕ್ರಿಯೆಗಾಗಿ ಕಾಯದೆ ಫೋನ್ ಇಟ್ಟ. ಚಾರುಲತಳ ಕೈಯಲ್ಲಿದ್ದ ಫೋನ್ ಬಹಳ ಹೊತ್ತು ಕೆಳಗಿಳಿಯಲಿಲ್ಲ. ಯಾರದಮ್ಮ ಫೋನ್? ಅಡುಗೆ ಮನೆಯಲ್ಲಿದ್ದ ವಾಸುದೇವಯ್ಯ ಕೈಯೊರೆಸುತ್ತಾ ಬಂದು ಕೇಳಿದಾಗ ಫೋನ್ ಇಟ್ಟು ಭಾರವಾದ ಉಸಿರು ದಬ್ಬಿ ಅವರದ್ದೇ ಫೋನ್ ಎನ್ನುವ ವೇಳೆಗೆ ನವೀನ್ ನೀರದಳೊಂದಿಗೆ ಒಳಗೆ ಬಂದ. ಮುಂದಿನ ಮಾತುಗಳು ಅವಳ ನಾಲಿಗೆಯಲ್ಲಿಯೇ ಉಳಿಯಿತು. ಅರೆ, ಯಾವಾಗ ಬಂದೆ? ನವೀನ್ ಆತಂಕದಿಂದ ವಿಚಾರಿಸಿದ. ಬಲವಂತದಿಂದ ಮುಗುಳ್ನಗೆಯನ್ನು ಎಳೆತಂದ ಚಾರುಲತಾ ಸ್ವಲ್ಪ ಹೊತ್ತಾಯಿತಷ್ಟೇ ಎಂದು ನೀರದ ಕಡೆ ತುಂಟ ನೋಟ ಬೀರಿದಳು. ಇನ್ನೇನು ತೊಂದರೆ ಇಲ್ಲ, ಅತ್ತಿಗೆಂತ ಕೂಗಬಹುದಲ್ಲ. ಅವಳು ನಾಚಿ ನೀರಾಗಿ ತಮ್ಮ ಮನೆಗೆ ಓಡಿದಳು. ಸುಂದರ ಲೋಕದಲ್ಲಿ ವಿಹರಿಸುತ್ತಾ ಅವಳಿಗೆ ಯಾವ ಬಿಸಿಯ ಶಾಖವೂ ತಟ್ಟಿರಲಿಲ್ಲ. ತಂಗಿಯ ಬಳಿ ಕೂತ ನವೀನ್ ಬಲವಂತದಿಂದ ಸತ್ಯವನ್ನು ಹೊರಡಿಸಿದವನು ಬುಸುಗುಟ್ಟಿದ.
ಹಸುವಿನಂತೆ ಕಾಣುವ ಮೂರ್ತಿಯ ಬಣ್ಣ ಸ್ಪಷ್ಟವಾಗಿದ್ದು ಹಿಂದೆ. ನಾನು ಹೋಗಿ ಮಾತಾಡ್ತೀನಿ ಮೇಲೆದ್ದ. ಏನಂತ ಕೇಳಿದಳು ತಣ್ಣಗೆ. ನವೀನ್ ಅಯೋಮಯದಿಂದ ತಂಗಿಯನ್ನು ನೋಡಿದ. ಅತ್ಯಂತ ಶಾಂತವಾಗಿ ಕಂಡಳು. ಯಾಕೆ ಕೇಳಬಾರ್ದಾ ಎಂದ ಮೆಲ್ಲಗೆ. ಪ್ರಯೋಜನವಿಲ್ಲ, ಮತ್ತಷ್ಟು ಮಾತುಕತೆ ಜಗಳ ಅಷ್ಟೇ. ಅದರಿಂದ ಯಾರೂ ಸುಖಿಗಳಾಗೋಲ್ಲ. ಸದ್ಯಕ್ಕೆ ಆ ಪ್ರಯತ್ನ ಬಿಡಿ. ಅತ್ಯಂತ ಸ್ಪಷ್ಟವಾಗಿ ಉಸಿರಿದಳು. ತಂದೆ ಮಗ ಮುಖ ನೋಡಿಕೊಂಡರು. ಮಗನ ವಿವಾಹದಿಂದ ಮಗಳ ದಾಂಪತ್ಯ ಚಿತ್ರ ವಾಸುದೇವಯ್ಯನಿಗೆ ಸಹಿಸಲು ಅಸಾಧ್ಯವೆನಿಸಿತು. ಕುಸಿದು ಕೂತರು. ನವೀನ್, ಸದ್ಯಕ್ಕೆ ನಿನ್ನ ಮದುವೆ ಮುಂದಕ್ಕೆ ಹಾಕು. ಸಲಹೆ ಇತ್ತರು ದಿಕ್ಕು ತೋಚದಂತೆ. ಅವನು ಎರಡು ಕೈಯಲ್ಲೂ ತಲೆ ಹಿಡಿದುಕೊಂಡ. ಅದರಿಂದ ಸಮಸ್ಯೆ ಏನು ಪರಿಹಾರವಾಗೋಲ್ಲ. ಹೀಗೆಯೇ ಮುಂದುವರಿಯುತ್ತೆ. ನನ್ನ ವಿವಾಹ ಬೇಗ ಮುಗಿದ್ರೆ ವಿಷಯಕ್ಕೆ ಒಂದು ಮುಕ್ತಾಯ ಸಿಗುತ್ತೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನವೀನ್ ಮಾತು ಅವಳಿಗೂ ಸರಿ ಎನಿಸಿತು. ಹೌದಪ್ಪ, ಅಣ್ಣ ಹೇಳೋದ್ರಲ್ಲಿ ಅರ್ಥವಿದೆ. ಯಾವುದೇ ಕಾರಣಕ್ಕೂ ವಿವಾಹ ಮುಂದೂಡೋದು ಬೇಡ. ಒಪ್ಪಿಗೆ ಸೂಚಿಸಿದಳು. ಆದರೂ ವಾಸುದೇವಯ್ಯನವರಿಗೆ ಭಯವೇ. ಸ್ವಲ್ಪ ದೈನ್ಯತೆಯಿಂದ ಮಗನತ್ತ ನೋಡಿದರು. ನಿನ್ನ ತಂಗಿಗೋಸ್ಕರ ಒಂದಿಷ್ಟು ತ್ಯಾಗ ಮಾಡಬಾರ್ದೇನೋ ಎಂದರು. ಅವರಿಗೆ ಎದುರು ಮನೆ ನೀರದಾಗಿಂತ ಮಗಳ ಭವಿಷ್ಯ ಮುಖ್ಯವಾಗಿತ್ತು. ತೀರಾ ಖಿನ್ನತೆ ಕಾಣಿಸಿಕೊಂಡಿತ್ತು ನವೀನ ಮುಖದ ಮೇಲೆ. ಸರ್ವಥಾ ಒಪ್ಪಲಾರ. ಹೇಗೆ ಸಾಧ್ಯ? ಈ ವಿಷಯ ನೀರದ ಕಿವಿಗೆ ಬಿದ್ದರೆ ಮೊದಲು ಅವಳು ಆತ್ಮಹತ್ಯೆ ಮಾಡ್ಕೋತಾಳೆ. ಈಗಾಗಲೇ ನಮ್ಮಿಬ್ಬರ ವಿಷಯ ಸಮಾಜಕ್ಕೆ ಡಂಗುರವಾಗಿದೆ. ಮೊದಲೇ ಮಾನ ಮರ್ಯಾದೆ ಅಂತ ಸಾಯೋ ಜನ ಅವಳ ಮನೆಯವರು. ಒಂದು ಕುಟುಂಬದ ಸರ್ವನಾಶಕ್ಕೆ ನಾವು ಕಾರಣರಾಗಿ ಬಿಡ್ತೀವಿ. ಆಮೇಲೆ ನಾನು ತಾನೇ ಒಪ್ಪದ ಹಠಮಾರಿ ಹೆಣ್ಣನ್ನು ಕಟ್ಕೊಂಡು ನೆಮ್ಮದಿಯಾಗಿ ಇರ್ತೀನ? ಆಮೇಲೆ ಇನ್ನೊಂದು ಕಾರಣ ಹೇಳ್ಕೊಂಡು ಹೆಂಡತಿನ ಹೀಗೆ ಹಿಂಸಿಸ್ತಾನೆ. ಇದು ಹೀಗೆ ಮುಂದುವರಿಯುತ್ತೆ. ಬಗ್ಗಿದೋರ ಬೆನ್ನ ಮೇಲೆ ಗುದ್ದೋರು ಜಾಸ್ತಿ. ಈ ಹಾರಾಟ ವಿವಾಹವಾದ ಕೂಡಲೇ ನಿಂತು ಹೋಗುತ್ತೆ. ಆಮೇಲೆ ತಗ್ಗಿಸಿಕೊಂಡು ವಿಸ್ತಾರವಾಗಿ ಹೇಳಿದ. ಹೌದಪ್ಪ, ಹತ್ತಿರದ ಲಗ್ನದಲ್ಲೇ ಅಣ್ಣನ ವಿವಾಹ ಮುಗಿಸಿಬಿಡೋಣ. ಸಮ್ಮತಿ ಸೂಚಿಸಿದಳು. ತರಾತುರಿಯಲ್ಲಿ ನಿಶ್ಚಿತಾರ್ಥದ ದಿನ ಗೊತ್ತಾದ ಮೇಲೆ ಡಾಕ್ಟರ್ ನವೀನ್ ವಿಷಯ ಹೊತ್ತು ಮೂರ್ತಿಯ ಬಳಿಗೆ ಹೋದ. ಆ ಸಮಯದಲ್ಲಿ ಕಾಲೇಜಿನಲ್ಲಿದ್ದ ಭಾವನಿಂದ ನಗುಮುಖದ ಸ್ವಾಗತವೇನೂ ಸಿಗಲಿಲ್ಲ. ಏನು ಬಂದಿದ್ದು? ಸ್ವಲ್ಪ ಅಸಹನೆಯಿಂದಲೇ ಪ್ರಶ್ನಿಸಿದ. ಸ್ವಲ್ಪ ಕ್ಯಾಂಟೀನಲ್ಲಿ ಕೂತು ಮಾತಾಡಬಹುದಲ್ಲ ಎಂದ ತಾಳ್ಮೆಯಿಂದ. ನವೀನ್, ಸಾರಿ, ನನಗೆ ಮತ್ತೊಂದು ಪೀರಿಯಡ್ ಇದೆ. ಅದೇನು ಇಲ್ಲೇ ಹೇಳಬಹುದು ಎಂದ ವಾಚ್ ಕಡೆ ನೋಡುತ್ತಾ. ತುಂಬು ಸ್ನೇಹದಿಂದ ಆತ್ಮೀಯ ಗೆಳೆಯಂತೆ ಕಾಣುತ್ತಿದ್ದ ವ್ಯಕ್ತಿ ಇಂದು ಅವನ ಮಾತುಗಳನ್ನು ಕೇಳಲೇ ಇಷ್ಟವಿಲ್ಲವೆನ್ನುವಂತೆ ಮುಖ ಮಾಡಿದ್ದ. ನಾಳಿದ್ದು ವಿವಾಹದ ನಿಶ್ಚಿತಾರ್ಥ. ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಂದೆ. ನಾನು ಎಂದು ಪ್ರೀತಿ ಪ್ರೇಮದ ದೃಷ್ಟಿಯಿಂದ ನೋಡಿಲ್ಲ. ಒತ್ತಡದ ಮದುವೆಗಳು ಯಾರಿಗೂ ಸುಖ ತರೋಲ್ಲ ಎಂದು ಅತ್ತಿತ್ತ ನೋಡುತ್ತಾ ಮೇಲುವಾಗಿ. ದೂರದಲ್ಲಿ ಬರುತ್ತಿದ್ದ ಸಹೋದ್ಯೋಗಿಯ ಕಡೆ ಕೈಯಾಡಿಸಿದ ಮೂರ್ತಿ ಇವನಿಂದ ಬೇಗ ಸರಿದು ಮಾಯವಾದ. ಯಾವ ಪ್ರತಿಕ್ರಿಯೆಯನ್ನು ತೋರದೆ ಅಂತೂ ಪೂರ್ತಿಯಾಗಿ ತೆರೆ ಎಳೆದು ಬಿಟ್ಟ. ನವೀನ್ ಕಾಲೇಜಿನಲ್ಲಿ ಹುಡುಕಾಡಿ ಸಂಜೆ ಮನೆಗೆ ಹೋದಾಗ ಬೀಗ ಹಾಕಿತ್ತು. ಅಂಕಲ್ ಊರಿಗೆ ಹೋದ್ರು ಎಂದು ಎದುರು ಮನೆಯ ಹುಡುಗ ಬಂದು ತಿಳಿಸಿ ಹೋದ. ಸೋತವನಂತೆ ಅವನು ಮನೆಗೆ ಬಂದಾಗ ಮಧ್ಯರಾತ್ರಿ ದಾಟಿತ್ತು. ಚಾರುಲತಾ ಮಲಗಿದ್ದರೂ ನಿದ್ರಿಸಿರಲಿಲ್ಲ. ವಾಸುದೇವಯ್ಯ ಹಾಸಿಗೆಯ ಮೇಲೆ ಎದ್ದು ಕೂತು ದೇವರ ಧ್ಯಾನ ಮಾಡುತ್ತಿದ್ದರು. ಮಗನ ಮುಖ ನೋಡಿದ ಕೂಡಲೇ ಹೌಹಾರಿದರು. ಮೂರ್ತಿ ಸಿಗಲಿಲ್ಲ ಎಂದವನು ಶೂ ಕಳಚಿ ರೂಮಿಗೆ ಹೋಗಿಬಿಟ್ಟ. ಅವನ ತಲೆ ಬಡಿಗೆಯಲ್ಲೊಡೆದಂತೆ ಸಿಡಿಯುತ್ತಿತ್ತು. ಒಂದಲ್ಲ 10 ನೋವು ನಿವಾರಕ ಗುಳಿಗೆಗಳನ್ನು ನುಂಗಿದರೂ ನೋವು ಕಡಿಮೆಯಾಗದು. ಚಾರು, ನಾನು ಈಗ ಏನು ಮಾಡಲಿ? ಮುಷ್ಟಿ ಬಿಗಿ ಹಿಡಿದು ಗಾಳಿಯಲ್ಲಿ ಗುದ್ದಿದ. ಬೆಳಿಗ್ಗೆಯ ವೇಳೆಗೆ ತೀರಾ ಬಳಲಿದ. ಮೂರ್ತಿ ತಂಗಿಗಾಗಿ ತನ್ನ ದಾಂಪತ್ಯವನ್ನು ಬಲಿ ಕೊಡಲು ಸಿದ್ಧನಿದ್ದ. ಅವನು ತೀರಾ ಮೂರ್ಖನಂತೆ ಕಂಡ. ತಂದೆ ತಾಯಿ ತಂಗಿಯನ್ನು ಬೆಂಗಾವಲಿಗೆ ಇಟ್ಟುಕೊಂಡು ಯುದ್ಧ ಸಾರಿದ್ದ. ತಂಗಿಯನ್ನು ನೆನೆದು ಅವನ ಕಣ್ತುಂಬಿತ್ತು. ಚಾರು, ಖಂಡಿತ ನಿನಗೆ ಅನ್ಯಾಯ ಮಾಡಲಾರೆ. ಕಣ್ಣೀರು ಸುರಿಸಿದ. ಅಣ್ಣ. ಚಾರುಲತಾ ಅವನನ್ನು ಅರಸಿಕೊಂಡು ಬಂದಾಗ ಕಣ್ಣು ತೊಡೆದುಕೊಂಡು ನಗೆ ಬೀರಿದ. ಅವಳಿಗೆ ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗಲಿಲ್ಲ. ಇದು ಅನಿರೀಕ್ಷಿತವಲ್ಲ. ಕೆಲವು ಸಲ ವಿನಾಕಾರಣವಾಗಿ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ನೀನೇನು ತಲೆ ಕೆಡಿಸಿಕೋಬೇಡ. ನೀರದ ಒಂದ್ಸಲ ಬಂದು ಹೋದ್ಲು. ತಿಂಡಿ ಕೂಡ ಅಲ್ಲಿಂದಲೇ ಬಂದಿದೆ. ನಗೆಯಾಡಿದಳು. ಮೂರ್ಖತನದಿಂದ ಅಣ್ಣನ ಬಗ್ಗೆ ಕೋಪಿಸಿಕೊಳ್ಳಲಾರಳು. ಚಾರು, ಪ್ಲೀಸ್, ದಿಕ್ಕು ತೋಚದಂತಾಗಿದೆ. ಈಗೇನು ಮಾಡಲಿ? ಮೂರ್ತಿ ನಡವಳಿಕೆ ನೋಡಿದರೆ ನನಗೆ ಭಯವಾಗುತ್ತೆ. ನಿನ್ನ ಕರೆಸಿಕೊಳ್ಳದಿದ್ದರೆ ಭಯ ವ್ಯಕ್ತಪಡಿಸಿದ. ಈ ಪ್ರಶ್ನೆಯನ್ನು 1000 ಸಲವಾದರೂ ತನಗೆ ತಾನು ಹಾಕಿಕೊಂಡಿದ್ದಳು. 4ರ ಚಳಿ ಬಂದಂತಾಗುತ್ತಿತ್ತು. ಸಪ್ತಪದಿ ತುಳಿದು ಜೀವನ ಪೂರ್ತಿ ಅವನೊಂದಿಗಿನ ಕನಸನ್ನು ಕಂಡವಳಿಗೆ ವರ್ಷ ತುಂಬುವ ಮುನ್ನವೇ ಬೇರೆಯಾಗಿ ಬದುಕುವುದೆಂದರೇನು? ಅದೊಂದು ದುಸ್ವಪ್ನವೇ. ಮೂರ್ತಿ ಇಲ್ಲದೆ ತಾನು ಬದುಕುವುದು ಸಾಧ್ಯವೇ? ಸಾಧ್ಯ. ಅಸಾಧ್ಯಗಳ ನಡುವೆ ಅಂತರವೆಷ್ಟು? ಮನ ಲೆಕ್ಕ ಹಾಕಿತು ಆಳವಾಗಿ. ತಂಗಿಯ ಮ್ಲಾನವದನ ನೋಡಿ ಇನ್ನಷ್ಟು ಬೆಚ್ಚಿದ. ಯಾರು, ನಿಂಗೋಸ್ಕರ ನಾನು ಮೂರ್ತಿ ತಂಗಿನ ವಿವಾಹವಾಗ್ತೀನಿ ಬಡಬಡಿಸಿದ. ತಂಗಿಯ ಕೈ ಹಿಡಿದುಕೊಂಡು. ಇಂಥ ನಿರ್ಣಯದಿಂದ ಮತ್ತಷ್ಟು ಹಿಂಸೆ, ತೊಳಲಾಟವೇ ಅನಿಸಿತು. ಬೇಡ, ಇದರಿಂದ ಏನು ಪ್ರಯೋಜನವಾಗೋಲ್ಲ. ವಿವಾಹ ಒಂದು ಮೆಟ್ಟಿಲಾಗಿ ಹಾಗೆ ಮುಂದುವರಿಯುತ್ತೆ. ನಾಳೆ ನಿಂಗೂ ಪೂಜಾ ಮಧ್ಯೆ ಪ್ರೀತಿ ಬೆಳೆಯಲಿಲ್ಲ ಅಂದರೆ ನಾನು ಪಣವಾಗ್ತೀನಿ. ಇದೆಲ್ಲ ಯಾಕೆ? ದಿನಗಳು ಕಳೆಯುವುದು ಹಿಂಸೆಯಾಗ್ಬಿಡುತ್ತೆ. ನೀನು ಆರಾಮಾಗಿ ನಿರ್ಯೋಚನೆಯಿಂದ ನೀರದನ ಮದುವೆಯಾಗು. ಸದ್ಯಕ್ಕೆ ಅದೊಂದೇ ಉತ್ತಮ ದಾರಿ. ಮನಸ್ಸಿನಲ್ಲಿದ್ದುದನ್ನು ಅತ್ಯಂತ ಸ್ಪಷ್ಟವಾಗಿ ಉಸಿರಿದಳು. ಮತ್ತೆ ಅಪ್ಪ ಮಕ್ಕಳು ಕೂತು ಎಷ್ಟು ಯೋಚಿಸಿದರೂ ಇದು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.